ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಅಧಿಕೃತವಾಗಿ ಟ್ರಯಲ್ ಆರಂಭವಾಗ್ತಾ ಇದೆ. ಇಂದು ಕೋರ್ಟ್ಗೆ ಬರಲಿರುವಂತದ್ದು ರೇಣುಕಾಸ್ವಾಮಿ ಪೋಷಕರು. ಸಾಕ್ಷಿಗಳ ವಿಚಾರಣೆ ಆರಂಭ ಆಗ್ತಾ ಹೋಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜೂನ್ 8ನೇ ತಾರೀಕು ನಡೆದಿತ್ತಲ್ಲ 2024ರ ಸಂದರ್ಭದಲ್ಲಿ ಅದರ ಟ್ರಯಲ್ ಶುರುವಾಗುತ್ತೆ ಇವತ್ತಿನಿಂದ. ತಂದೆ ಕಾಶಿನಾಥ್ ಶಿವನಗೌಡರು, ತಾಯಿ ರತ್ನಪ್ರಭಾ ಹಾಜರಾಗ್ತಾರೆ. 57ನೇ CCH ಕೋರ್ಟ್ನಲ್ಲಿ ಕೊಲೆ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಪೋಷಕರ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ ನ್ಯಾಯಾಧೀಶರು. ಅವರು ಈಗ ಆಲ್ರೆಡಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರಲ್ಲ, ಅದರ ಕ್ರಾಸ್ ವೆರಿಫಿಕೇಶನ್ ಕೂಡ ಆಗುತ್ತೆ. ಕ್ರಾಸ್ ವೆರಿಫಿಕೇಶನ್ ಅಂದರೆ ಕ್ರಾಸ್ ಚೆಕ್ ಮಾಡ್ತಾರೆ, ಅದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ. ಒಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸನ್ನ ಕುಮಾರ್ ಅವರು ವಿಚಾರಣೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಮತ್ತೊಬ್ಬರು ಲಾಯರ್ ಇರ್ತಾರಲ್ಲ, ದರ್ಶನ್ ಪರವಾಗಿ ಲಾಯರ್ ಇರ್ತಾರಲ್ಲ, ಅವರು ಕೂಡ ವಿಚಾರಣೆಯಲ್ಲಿ ಭಾಗಿಯಾಗ್ತಾರೆ. ಇಬ್ಬರು ಕೂಡ ವಾದ ಪ್ರತಿವಾದ ನಡೆಯುತ್ತೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗ್ತಾರೆ ದರ್ಶನ್, ಪವಿತ್ರ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂಥದ್ದು ಜೈಲಿನಲ್ಲಿರುವಂಥವ್ರು. ಇನ್ನು ಉಳಿದಂತ ಆರೋಪಿಗಳು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹಾಜರಾಗ್ತಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ವಿಚಾರಣೆ ಆರಂಭ ಆಗುವಂತ ಸಾಧ್ಯತೆ ಇದೆ. ನ್ಯಾಯಾಧೀಶರಾಗಿರುವಂತ IP ನಾಯಕ್ ಟ್ರಯಲ್ ಅನ್ನ ಆರಂಭಿಸಲಿದ್ದಾರೆ. ಈಗಾಗಲೇ ಮಗನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಸ್ವಾಮಿ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ಇಂದು ಸ್ಟೇಟ್ಮೆಂಟ್ ದಾಖಲು ಮಾಡಲಾಗುತ್ತೆ. ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡಿದಾರಲ್ಲ, ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನ ಉಲ್ಲೇಖ ಮಾಡಿದಾರಲ್ಲ, ಅದರ ಒಂದು ಕ್ರಾಸ್ ಚೆಕ್ ಕೂಡ ಆಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ಅಲ್ಲಿ ವಾದ ಪ್ರತಿವಾದ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಅಂದ್ರೆ ಈ ಒಂದು ಟ್ರಯಲ್ ಆರಂಭ ಆಗುತ್ತಲ್ಲ, ಆ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ? ಇನ್ನ ದರ್ಶನ್ ಪರವಾಗಿ ಬೇರೆ ಲಾಯರ್ ಅನ್ನ ಇಡ್ತೀವಿ ಅಂತ ಹೇಳಿದ್ರಲ್ಲ, ಆ ಲಾಯರ್ ಯಾರು ಅಂತ ಫಿಕ್ಸ್ ಆಗಾಯ್ತಾ? CV ನಾಗೇಶ್ ಅವರ ಅಥವಾ ಬೇರೆಯವರ? ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಕೊಲೆ ಪ್ರಕರಣದ ಅಸಲಿ ಟ್ರಯಲ್ ಶುರುವಾಗ್ತಿರುವಂಥದ್ದು. ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಮೃತ ರೇಣುಕಾಸ್ವಾಮಿಯ ತಂದೆ ತಾಯಿಗೂ ಕೂಡ ಅಷ್ಟೇ ಸಮನ್ಸನ್ನು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ 10:30ರಿಂದ 11 ಗಂಟೆ ವೇಳೆಗೆ ಕೋರ್ಟ್ ಹಾಲ್ಗೂ ಕೂಡ ಅಷ್ಟೇ ರೇಣುಕಾಸ್ವಾಮಿಯವರು ತಂದೆ ತಾಯಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ SP ಪ್ರಸನ್ನ ಕುಮಾರ್ ಅವರು ಕೂಡ ಈಗಾಗಲೇ ತನಿಖಾಧಿಕಾರಿ ಚಂದನ್ನ ಜೊತೆ ಹೋಗಿ ಕೃತ್ಯ ನಡೆದಂಥ ಸ್ಥಳ ಆಗಿರ್ಬೋದು, ರೇಣುಕಾಸ್ವಾಮಿ ಬಾಡಿ ಸಿಕ್ಕಂಥ ಸ್ಥಳವನ್ನು ಈಗಾಗಲೇ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಇವತ್ತಿನ ಬೆಳವಣಿಗೆಯನ್ನು ನೋಡುವಂಥದ್ದಾದರೆ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷಿಯನ್ನು ನುಡಿಯಲಿರುವಂಥದ್ದು. ಯಾಕಂದರೆ ಇವರು ತನಿಖಾಧಿಕಾರಿ ಮುಂದೆ ಹಿಂದೆ ಹೇಳಿಕೆ ದಾಖಲು ಮಾಡಿಕೊಂಡಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟರು, ಆ ಒಂದು ಹೇಳಿಕೆಗಳೆಲ್ಲವೂ ಕೂಡ ಹೌದು ನಾವೇ ಕೊಟ್ಟಿರುವಂಥದ್ದು ಅನ್ನೋದು ಕೂಡ ಹೇಳಬೇಕು. ಜೊತೆಗೆ ಇಲ್ಲಿ ಏನೆಲ್ಲ ಆಯಿತು, ರೇಣುಕಾಸ್ವಾಮಿಯನ್ನು ಹೇಗೆ ಕಿಡ್ನಾಪ್ ಮಾಡಿದ್ರು ಅನ್ನೋಂಥ ವಿಚಾರದಿಂದ ಹಿಡಿದು ರೇಣುಕಾಸ್ವಾಮಿ ಕೊಲೆ ಆದಂತಹ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯಿತು, ಜೊತೆಗೆ ನೀವು ಅಲ್ಲಿ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಮೃತದೇಹ ಯಾವ ಸ್ಥಿತಿಯಲ್ಲಿತ್ತು, ಅವರ ಮೇಲೆ ಹಲ್ಲೆಯ ಗುರುತುಗಳಿತ್ತ, ಆ ಹಲ್ಲೆಯ ಗುರುತುಗಳನ್ನು ನೀವು ನೋಡಿದ್ರ, ಹೀಗೆ ಪ್ರತಿಯೊಂದು ಕೂಡ ಅಷ್ಟೇ ಕ್ರಾಸ್ ನಡೀತಾನೆ ಹೋಗುತ್ತೆ. ಇವತ್ತು ರೇಣುಕಾಸ್ವಾಮಿ ತಂದೆ ತಾಯಿ ಕಟಕಟೆಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟನ್ನು ಹೇಳಬೇಕಾಗಿರುತ್ತೆ. ಹೌದು ಅವರೇನು ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಒಂದು ಉಲ್ಲೇಖವನ್ನು ಮಾಡಿದರೆ ಅದನ್ನೆಲ್ಲವನ್ನು ಕೂಡ ಅಷ್ಟೇ ವಿವರವಾಗಿ ಹೇಳಬೇಕಾಗಿರುತ್ತೆ. ಇದಾದಂಥ ಬಳಿಕ SPP ಕೂಡ ಅಷ್ಟೇ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಇದಾದಂತಹ ಬಳಿಕ ಆರೋಪಿಗಳ ಪರ ವಕೀಲರು ಕೂಡ ಅಷ್ಟೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಏನಾದರೂ ಜಡ್ಜ್ಗೆ ಮನವಿಯನ್ನು ಮಾಡಿಕೊಂಡು ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ತಂದೆ ತಾಯಿಯನ್ನು ಕೂಡ ಅಷ್ಟೇ ಒಂದಷ್ಟು ಕ್ರಾಸ್ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಆ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಕಳಿತಿರುವಂಥ ಮೆಸೇಜ್ಗಳ ಬಗ್ಗೆ ಕೂಡ ಅಷ್ಟೇ ಬಹುತೇಕ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ರೇಣುಕಾಸ್ವಾಮಿ ಹೇಗೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಿದ್ರು ಆ ವಿಚಾರ ನಿಮ್ಗೆ ಏನಾದರೂ ಮೊದಲನೇ ಗೊತ್ತಿತ್ತಾ, ನಿಮ್ಮ ಮಗ ಈ ರೀತಿಯಂತಹ ಒಂದು ವಿಕೃತವ ಮೆರೆದಿದ್ದ ಅನ್ನುವಂಥದ್ರ ವಿಚಾರ ನಿಮಗೆ ಗೊತ್ತಿತ್ತಾ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಕೇಳುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ತನಿಖಾಧಿಕಾರಿಗಳು ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ನ ಮೂಲಕವಾಗಿ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಪ್ರಕರಣದಲ್ಲಿರುವಂಥ 270 ಸಾಕ್ಷಿಗಳ ಪೈಕಿ ಪ್ರಮುಖವಾದಂಥ ಸಾಕ್ಷಿಗಳ ಕೇಸಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ಅಷ್ಟೇ ಮೊದಲನೇದಾಗಿ ನೀವು ವಿಚಾರಣೆಯನ್ನು ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿತ್ತು. ಕೋರ್ಟ್ ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ಗೆ ಮನವಿಯನ್ನು ಕೊಟ್ಟು ಸಾಕ್ಷಿಗಳನ್ನು ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಸೋದಕ್ಕೆ ಮುಂದಾಗಿತ್ತು. ಅದರಂತೆ ಇವತ್ತು ಮೊದಲನೇದಾಗಿ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಯನ್ನು ವಿಚಾರಣೆ ಮಾಡಲಾಗಿರುವಂಥದ್ದು. ಇನ್ನು ಈ ವಿಚಾರಣೆ ಆರಂಭಕ್ಕೂ ಮುಂಚಿತವಾಗಿಯೇ ಆರೋಪಿಗಳೆಲ್ಲರೂ ಕೂಡ ಅಷ್ಟೇ ಖುದ್ದಾಗಿ ವಿಚಾರಣೆಯ ಸಂದರ್ಭದಲ್ಲಿ ಹಾಜರಾಗಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರು ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರವಾಗಿ ಹಾಜರಾಗ್ತಾರೆ. ಇನ್ನು ಉಳಿದಂಥ ಆರೋಪಿಗಳು ಯಾರೆಲ್ಲ ಹೈಕೋರ್ಟ್ನಿಂದ ಬೇಲನ್ನು ಪಡ್ಕೊಂಡು ಹೊರಗಡೆ ಇದ್ರು ಅವರೆಲ್ಲರೂ ಕೂಡ ಅಷ್ಟೇ ಫಿಸಿಕಲಿ ಇವತ್ತು ಕೋರ್ಟ್ ಹಾಲ್ನಲ್ಲಿ ಬರಬೇಕಾಗಿರುತ್ತೆ. ಅವರ ಮುಂದೆಯೇ
ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಆಗಿರುತ್ತೆ, ಜೊತೆಗೆ ಸ್ಟೇಟ್ಮೆಂಟ್ಸ್ ಏನೆಲ್ಲ ಹೇಳ್ತಾರೆ ಸಾಕ್ಷಿಗಳು ಅದೆಲ್ಲವೂ ಕೂಡ ಅಷ್ಟೇ ಆರೋಪಿಗಳ ಮುಂದ್ಗಡೆನೆ ಹೇಳ್ತಾರೆ. ಇದಕ್ಕೆ ಪೂರಕವಾಗುವಂತೆ ಒಂದಷ್ಟು ಕ್ರಾಸ್ ಪ್ರಶ್ನೆಗಳನ್ನು ಕೂಡ ಕೇಳೋದಕ್ಕೆ ಈಗಾಗಲೇ ಆರೋಪಿಗಳ ಪರ ವಕೀಲರು ಸಿದ್ಧತೆ. ಟ್ರಯಲ್ ಅನ್ನುವಂಥದ್ದು ನೋಡ್ತಾ ಹೋದಾದ್ರೆ ಈಗ ಆಲ್ರೆಡಿ ಪೊಲೀಸರ ಬಳಿ ಇವ್ರು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದಾರಲ್ಲ, ಅದ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ಆಗ್ತಾ ಹೋಗುತ್ತಾ ಅಥವಾ ಅದರ ಜೊತೆಗೆ ಅವ್ರೇನಾದ್ರೂ ಈ ಹಿಂದೆ ನಾನು ಇಲ್ಲ ಹಿಂಗಲ್ಲ ಕೊಟ್ಟಿದ್ದು ಹಿಂಗೆ ಅಂತ ಏನಾದರೂ ಹೇಳುವಂತ ಸಂದರ್ಭದಲ್ಲಿ ಅದನ್ನ ಹೊಸದಾಗಿ ಏನಾದರೂ ಹೇಳಿಕೆಗಳನ್ನ ಕೂಡ ದಾಖಲು ಮಾಡುವಂತ ಕೆಲಸ ಆಗುತ್ತಾ? ಮತ್ತೊಂದ್ ಕಡೆ ಎಲ್ಲರ ಪರವಾಗಿ ಅಂದ್ರೆ ಇರುವಂತ 17 ಜನರ ಪರವಾಗಿನೂ ಕೂಡ ಒಬ್ಬರೇ ಲಾಯರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಹೊರತುಪಡಿಸಿ ಕೇಳ್ತಾ ಇರುವಂತದ್ದು, ಅವರೇ ವಾದವನ್ನ ಮಾಡ್ತಾರ ಅಥವಾ ಒಬ್ಬೊಬ್ಬರ ಪರವಾಗಿನೂ 17 ಆರೋಪಿಗಳ ಪರವಾಗಿನೂ ಒಬ್ಬೊಬ್ರು ವಾದ ಮಾಡ್ತಾ ಹೋಗ್ತಾರ? ಇಲ್ಲಿ ಪೃಥ್ವಿ, ಟ್ರಯಲ್ ಆರಂಭದ ಸಂದರ್ಭದಲ್ಲಿ ಬಹುತೇಕ ಹೊಸ ವಿಚಾರ ಏನೂ ಕೂಡ ಅಷ್ಟೇ ಪ್ರಸ್ತಾಪ ಆಗುವಂಥದ್ದು ಡೌಟು. ಯಾಕಂದರೆ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಈಗಾಗಲೇ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿ ಇಬ್ಬರನ್ನು ಕೂಡ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ರು. ಅವರು ಕೂಡ ಅಷ್ಟೇ ಬಹುತೇಕ ಇವತ್ತು ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅಂದಂಥ ಸಂದರ್ಭದಲ್ಲಿ ನಿನ್ನೆ ಒಂದು ರೀತಿ ರಿವೈಸ್ ಮಾಡ್ಕೊಂಡಿರ್ತಾರೆ, ಏನೆಲ್ಲ ನಾವು ಸಾಕ್ಷಿಗಳನ್ನು ನುಡಿಬೇಕಾಗಿರುತ್ತೆ, ಏನೆಲ್ಲ ಚಾರ್ಜ್ ಶೀಟ್ನ ಸಂದರ್ಭದಲ್ಲಿ. ಯಾಕಂದರೆ ಅವತ್ತು ಪೊಲೀಸರ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದೆ ಅನ್ನುವಂಥದ್ದು ಬಹುತೇಕ ಮರ್ತಿರ್ತಾರೆ. ಅದನ್ನು ಕೂಡ ಅಷ್ಟೇ ಚಾರ್ಜ್ ಶೀಟ್ನಲ್ಲಿ ಅದನ್ನು ಒಮ್ಮೆ ಕಾಪಿಯನ್ನು ಓದ್ಕೊಳ್ತಾರೆ. ಇಂತಿಂಥ ಸ್ಟೇಟ್ಮೆಂಟನ್ನು ನಾನು ಅವತ್ತು ಐವ ಮುಂದೆ ಕೊಟ್ಟಿದ್ದೆ, ಅದನ್ನು ಕೂಡ ಅಷ್ಟೇ ಸಾಕ್ಷಿ ರೂಪದಲ್ಲಿ ಇವತ್ತು ಅಧಿಕೃತವಾಗಿ ಜಡ್ಜಿನ ಮುಂದೆ ಹೇಳುವಂಥದ್ದು. ಬಹುತೇಕ ಇನ್ನೇನಾದರೂ ಮರ್ತಿದ್ರೆ ಅವತ್ತು, ಯಾಕಂದರೆ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಪ್ರಮುಖವಾದಂಥ ವಿಚಾರಗಳೇನಾದರೂ ಅವ್ರು ಮರ್ತಿದ್ರೆ ಅದನ್ನು ಕೂಡ ಅಷ್ಟು ಇವತ್ತು ಜಡ್ಜ್ನ ಮುಂದೆ ಹೇಳ್ಬೋದು, ಇಲ್ಲ ಸ್ವಾಮಿ ನಾನು ಅವತ್ತು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಇಂತಹ ಪರ್ಟಿಕ್ಯುಲರ್ ಆದಂಥ ವಿಚಾರವನ್ನು ನಾನು ಮರ್ತಿದ್ದೆ, ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಅಷ್ಟೇ ರೆಕಾರ್ಡ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಸಾಕ್ಷಿದಾರ ಚಾರ್ಜ್ ಶೀಟ್ ಕೊಟ್ಟಂತಹ ವೇಳೆಯಲ್ಲಿ ಐವೋಗೆ ಕೊಟ್ಟಿರುವಂಥ ಹೇಳಿಕೆಗಿಂತನೂ ಇವತ್ತು ಜಡ್ಜಿನ ಮುಂದೆ ಸಾಕ್ಷಿದಾರ ನುಡಿಯುವಂಥ ಹೇಳಿಕೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲವನ್ನೂ ಕೂಡ ಅಷ್ಟೇ ಜಡ್ಜ್ ಪ್ರತಿಯೊಂದು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಅವ್ರು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅಂತ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ, ಅದನ್ನು ಕೂಡ ಅಷ್ಟೇ ರಿಪೋರ್ಟನ್ನು ಕೂಡ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಕ್ರಾಸ್ ಪ್ರಶ್ನೆಗಳನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳಿದ್ದಾರೆ. 17 ಆರೋಪಿಗಳು ಕೂಡ ಅಷ್ಟೇ ಪ್ರತ್ಯೇಕವಾಗಿ ವಕೀಲರನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಒಬ್ಬೇ ವಕೀಲರನ್ನ ನೇಮಕ ಮಾಡ್ಕೊಂಡಿಲ್ಲ. ದರ್ಶನ್ ಕೂಡ ಅಷ್ಟೇ ಕಳೆದ ಬಾರಿ ಇಲ್ಲ ನಾನು ಅಡ್ವೊಕೇಟ್ನ ಚೇಂಜ್ ಮಾಡಬೇಕು ಅಂತಲೂ ಕೂಡ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ರು. ಯಾಕಂದರೆ ದರ್ಶನ್ನ ಪರವಾಗಿ ಸುನೀಲ್ ಕುಮಾರ್ ಪ್ರತಿಯೊಂದು ಹಿಯರಿಂಗ್ ಸಂದರ್ಭದಲ್ಲೂ ಕೂಡ ಹಾಜರಾಗ್ತಾ ಇದ್ರು. ಜೊತೆಗೆ CV ನಾಗೇಶ್ ಅವ್ರನ್ನೂ ಕೂಡ ಅಷ್ಟೇ ಹಿಂದೆ ಜಾಮೀನು ಕೊಡಿಸಿದಂಥ ಸಂದರ್ಭದಲ್ಲಿ ಅವರು ದರ್ಶನ್ನ ಪರವಾಗಿ ವಕಾಲತ್ತನ್ನು ವಹಿಸ್ಕೊಂಡಿದ್ರು. ಹೈಕೋರ್ಟ್ನಲ್ಲಿ ಬೇಲ್ ಕೂಡ ಅಷ್ಟೇ ಕೊಡಿಸಿದ್ರು. ಆದರೆ ಈ ಬಾರಿ ವಕೀಲರ ಚೇಂಜ್ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಮೊನ್ನೆ ಮನವಿ ಮಾಡ್ಕೊಂಡಿದ್ರು. ಬಹುತೇಕ ಇವತ್ತು CV ನಾಗೇಶ್ ಏನಾದರೂ ಹಾಜರಾಗ್ತಾರಾ ಅಥವಾ ಸುನೀಲ್ ಈಗ ಇರುವಂಥ ಅಡ್ವೊಕೇಟೇ ಕಂಟಿನ್ಯೂ ಮಾಡ್ತಾರ ಅನ್ನುವಂಥದ್ದನ್ನು ಬಹುತೇಕ ಇನ್ನೇನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇವತ್ತು ದರ್ಶನ್ನ ಪಾಲಿಗೆ ಒಂದು ಮಹತ್ವವಾದಂಥ ದಿನ. ಯಾವ ರೀತಿ ಸಾಕ್ಷಿಗಳು ಕೋರ್ಟ್ನಲ್ಲಿ ಜಡ್ಜ್ನ ಮುಂದೆ ನುಡಿತಾರೆ, ಅದು ದರ್ಶನ್ಗೆ ಫೇವರ್ ಆಗಿರುತ್ತಾ ಅಥವಾ ದರ್ಶನ್ಗೆ ವಿರೋಧವಾಗಿರುತ್ತಾ ಅನ್ನುವಂಥದ್ರ ಮೇಲೆ ಈ ಒಂದು ಕೇಸ್ನಲ್ಲಿ ಎಷ್ಟು ವರ್ಷ ಕನ್ವಿಕ್ಷನ್ ಆಗುತ್ತೆ, ಅಥವಾ ದರ್ಶನ್ ಆರೋಪಿಯಾಗಿಯೇ ಹೊರಗಡೆ ಬರ್ತಾರಾ ಅಥವಾ ಅಪರಾಧಿಯಾಗಿ ಕನ್ಸಿಡರ್ ಕೋರ್ಟ್ ಮಾಡುತ್ತಾ ಅನ್ನುವಂಥದ್ದು ಈ ಸಾಕ್ಷಿಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.